ನಮಸ್ತೆ, ವೆಲ್ಕಮ್ ಟು ವನಿತಾ ನಾಡಿಗ್ಸ್ ಕಿಚನ್. ನಾನಿವತ್ತು ಯಾವ ರೆಸಿಪಿ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಮನೇಲಿ ಒಂದು ಚೀನಿಕಾಯಿ ಕಾಣಿಸ್ತು. ಭೂಮಿ ಹುಣ್ಣಿಮೆ ಹಬ್ಬದಲ್ಲಿ ನಮ್ಮಲ್ಲಿ ಈ ರೆಸಿಪಿ ಅಂತೂ ಕಡ್ಡಾಯ, ಎಲ್ಲರ ಮನೇಲೂ ಮಾಡ್ತಾರೆ. ಹಾಗಾಗಿ ನಾವು ವಿಜಯಕ್ಕನ ಕೇಳಿದೆ, ಚೀನಿಕಾಯಿ ಕಡುಬು ಮಾಡೋದು ಹೇಗೆ ಕೊಡ್ತೇನೆ ಅಂತ. ಅವಳು ನನಗೆ ಈ ರೆಸಿಪಿನ ಹೇಳ್ಕೊಟ್ಲು. ಹಾಗಾಗಿ ಚೀನಿಕಾಯಿ ಕಡುಬು ಮಾಡೋದು ರೆಸಿಪಿಯೊಂದಿಗೆ ಬಂದಿದ್ದೀನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 1 ಲೋಟದಷ್ಟು ನೀರು ಹಾಕೋಣ. ಹಾಗೆಯೇ ಗ್ಯಾಸ್ ಆನ್ ಮಾಡಿ ಈ ನೀರನ್ನು ಕುದಿಲಿಕ್ಕೆ ಬಿಡೋಣ. ಈ ನೀರು ಚೆನ್ನಾಗಿ ಕುದಿಲಿಕ್ಕೆ ಶುರುವಾದ ಮೇಲೆ ನಾವು ಇದಕ್ಕೆ ಚೀನಿಕಾಯಿ ಹೋಳುಗಳನ್ನು ಹಾಕಬೇಕು. ನಾನಿಲ್ಲಿ ಚೀನಿಕಾಯಿ ಹೋಳುಗಳನ್ನು ಹೆಚ್ಕೊಂಡು ಬಂದಿದ್ದೀನಿ. ನಾನು ಈ ಲೋಟದಲ್ಲಿ 3 ಲೋಟದಷ್ಟು ಚೀನಿಕಾಯಿ ಹೋಳುಗಳನ್ನು ಹಾಕಿ ಬೇಯಿಸ್ತಾ ಇದ್ದೀನಿ. ಇದನ್ನು ಒಂದು 5ರಿಂದ 10 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಇದು ಬೇಗ ಬೆಂದ್ಬಿಡತ್ತೆ. ಈಗ ಇನ್ನೊಂದು ಕಡೆ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಲಿ 1 ಲೋಟದಷ್ಟು ಅಕ್ಕಿ ರವೆನ ಮೀಡಿಯಮ್ ಫ್ಲೇಮ್ನಲ್ಲಿ ಹೊಂಬಣ್ಣ ಬರೋವರೆಗೂ ಹುರ್ಕೋಬೇಕಾಗತ್ತೆ. ಹೀಗೆ ಹುರಿಯೋದ್ರಿಂದ ಕಡುಬು ತುಂಬ ಮೃದುವಾಗಿ ಬರುತ್ತೆ. ಚೆನ್ನಾಗಿ ಹುರಿತಾ ಇದ್ದೀನಿ. ಈಗ ಇದು ಹುರಿದ ರೆಡಿಯಾಗಿದೆ. ಈ ಕಡೆ ಚೀನಿಕಾಯಿ ಹೋಳುಗಳು ಬೆಂದಾಗಿದೆ. ಈಗ ಹುರಿದಂಥ ರವೆಯನ್ನು ಒಂದು ಪಾತ್ರೆಗೆ ಹಾಕಿ ಅದು ತಣ್ಣಗಾದ ಮೇಲೆ ಅದನ್ನು ತೊಳೆದು ಬಸ್ತಿಟ್ಕೋಬೇಕು. ಈಗ ಇದು ತಣ್ಣಗಾಗಿದೆ. ಇದಕ್ಕೆ ನೀರು ಹಾಕಿ ಇದನ್ನು ನೆನೆಸ್ಬಿಟ್ಟು ಆಮೇಲೆ ಇದನ್ನು ತೊಳೆದು ಬಸ್ತಿಟ್ಕೊಳ್ಳೋಣ. ಈ ಕಡೆ ಬಾಣಲಿಗೆ ಬೆಂದ ಚೀನಿಕಾಯಿ ಹೋಳುಗಳನ್ನು ಹಾಕೋಣ. ಹಾಗೆಯೇ ಇದು ಸಿಹಿ ಆಗುವಷ್ಟು ಬೆಲ್ಲವನ್ನು ಹಾಕೋಣ. ಇಲ್ಲಿ ನಾನು 1 ಬಟ್ಲನಷ್ಟು ಬೆಲ್ಲ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಗುಚ್ಕೋಬೇಕು. ಹೀಗೆ ಮಗುಚ್ಕೊಂಡಾದಮೇಲೆ ಇದಕ್ಕೆ ಒಂದು 4ರಿಂದ 5 ಏಲಕ್ಕಿ ಕುಟ್ಟಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ಮಿಶ್ರಣ ಮಾಡ್ಕೋಬೇಕು. ಇನ್ನೊಂದು ಕಡೆ ನಾವು ರವೆ ಏನು ಹುರಿದು ತೊಳೆದು ಬಸ್ತಿಟ್ಕೊಂಡಿದ್ವಲ್ಲ, ಆ ರವೆನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಗ್ಯಾಸ್ ಆನ್ ಮಾಡಿ ಒಂದು 5ರಿಂದ 8 ನಿಮಿಷದವರೆಗೂ ದೋಸೆ ಹಿಟ್ಟಿನ ಹದ ಬರೋವರೆಗೂ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಹೀಗೆ ಬೇಯಿಸ್ಕೊಂಡಾದಮೇಲೆ ನಾವು ಇದನ್ನು ಮತ್ತೆ ಇಡ್ಲಿ ಪಾತ್ರೆಯಲ್ಲಿ ಮತ್ತೊಂದು ಸಲ ಬೇಯಲಿಕ್ಕೆ ಇಡಬೇಕಾಗತ್ತೆ. ಈಗ ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ಈಗ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಈಗ ತಣ್ಣಗಾದಮೇಲೆ ಇದನ್ನು ನಾವು ಬಾಳೆ ಎಲೆ ಕೊಟ್ಟೆ ಮಾಡ್ಕೊಂಡಿದ್ದೀನಿ. ಆ ಬಾಳೆ ಎಲೆ ಕೊಟ್ಟೆ ಒಳಗೆ ಬೇಯಲಿಕ್ಕಿಡೋಣ. ನನಗೆ ಬಾಳೆ ಎಲೆ ಕೊಟ್ಟೆನ ನಮ್ಮ ಪಕ್ಕದ ಮನೆ ಅತ್ತೆ ಮಾಡಿಕೊಟ್ಟಿದ್ದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಬಾಳೆ ಎಲೆ ಬಾಡಿಸಿ ಅದನ್ನು ಮಡಚಿ ಅದಕ್ಕೆ ದಾರ ಕಟ್ಟಿ ನೀಟಾಗಿ ಎಲ್ಲೂ ಸೋರ್ದಿದ್ದಂಗೆ ಈ ಕೊಟ್ಟೆನ ರೆಡಿ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಬೇಯಿಸೋದ್ರಿಂದ ಈ ಇಡ್ಲಿಯ ರುಚಿ ಮತ್ತು ಚೆನ್ನಾಗಾಗತ್ತೆ. ಹಾಗಾಗಿ ಈಗ ಈ ಹಿಟ್ಟು ಕೂಡ ತಣ್ಣಗಾಗಿದೆ. ಇದನ್ನು ಈ ಕೊಟ್ಟೆಗೆ ಹಾಕಿ ಇದಕ್ಕೆ ಎಷ್ಟು ಹಿಟ್ಟು ಹಿಡಿಯುತ್ತೋ ಅಷ್ಟು ಹಾಕಿ ಈ ಥರ ಇದನ್ನು ಕಟ್ಟಬೇಕು. ಕಟ್ಬಿಟ್ಟು ಇದಕ್ಕೊಂದು ದಾರನೂ ಬಿಗಿಯಾಗಿ ಕಟ್ಟಬೇಕು. ಹಿಟ್ಟೆಲ್ಲೂ ಸೋರಬಾರ್ದಲ್ಲ. ಹಾಗಾಗಿ ಇದನ್ನು ಬಿಗಿಯಾಗಿ ಕಟ್ಬಿಟ್ಟು ನಂತರ ಇಡ್ಲಿ ಪಾತ್ರೆಯಲ್ಲಿ ಒಂದು 20 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ನಾನಿಲ್ಲಿ ರೆಡಿ ಮಾಡಿದ ಹಿಟ್ಟು ಒಂದು 2 ಕೊಟ್ಟೆಗೆ ಆಗೋಷ್ಟಿದೆ. ನಾನು 2 ಕೊಟ್ಟೆಗೂ ಹಿಟ್ಟನ್ನು ಸರಿ ಮಾಡಿ ಈಗ ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ಇದನ್ನು ಒಂದು 20ರಿಂದ 25 ನಿಮಿಷ ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳೋಣ.
ಈಗ ಕಡುಬು ರೆಡಿಯಾಗಿದೆ. ಈಗ ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ ಇದ್ರದ್ದು ದಾರ ಕಟ್ ಮಾಡಿ ನಂತರ ಬಾಳೆ ಎಲೆ ಓಪನ್ ಮಾಡಿದರೆ ನೋಡಿ ಕಡುಬು ಬೆಂದು ರೆಡಿಯಾಗಿದೆ. ನೋಡಿ ಹೇಗೆ ಶೈನಿಂಗ್ ಇದೆ, ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈಗ ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಚಾಕುದಲ್ಲಿ ಕತ್ತರಿಸಿ ಅದಕ್ಕೆ ತುಪ್ಪ ಮತ್ತು ಜೇನುತುಪ್ಪ ಹಾಕಿ ತಿಂದರೆ ಆಹಾ ಅದೇ ಸ್ವರ್ಗ. ನೀವು ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗಾಗಿದೆ ಅಂತ ನಂಗೆ ತಿಳಿಸಿ ಆಯಿತಾ. ಹಾಗೆಯೇ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.